ಇದು ಪೆರಿಪೆ ರಿಂಗ್ ರೋಡ್. ಇದು ಪೆರಿಪೆ ರಿಂಗ್ ರೋಡಲ್ಲಿ ಇದು ಮಾಗಡಿ ರೋಡ್. ಇದು ಮಾಗಡಿ ರೋಡ್ ಹತ್ರ ಕಡುಬಿರೆ ಕಾಸ್ಟ್ ಜಂಕ್ಷನ್. ಇದು ಈಗ ಬರ್ತಾ ಇರೋದು ಮಾಗಡಿಯಿಂದ ಬರ್ತಾ ಇರೋದು. ಮಾಗಡಿ ತಾವರೆಕೆರೆಯಿಂದ ಬರ್ತಾ ಇರೋದು. ಇದು ಮಾಗಡಿ ತಾವರೆಕೆರೆಯಿಂದ ಬರ್ಬಿಟ್ಟಿದ್ದು ಮಾಗಡಿ ತಾವರೆಕೆರೆ. ಈಗ ಹೋದರೆ ಬೆಂಗಳೂರು, ಸುಂಕದಕಟ್ಟೆ, ಅಣ್ಣಾನಗರ, ಬೆಂಗಳೂರು ಸಿಟಿ. ಈಗ ಹೋದರೆ ಕಡಗೆರೆ ಊರು, ಜನಪ್ರಿಯ ಅಪಾರ್ಟ್ಮೆಂಟು, ನೆಲಮಂಗಲಕ್ಕೆ ಹೋಗುತ್ತೆ ರೋಡು. ನೆಲಮಂಗಲಕ್ಕೂ ಹಿಂಗೆ ಹೋಗ್ಬೋದು. ಹಿಂಗೆ ಜನಪ್ರಿಯ ಅಪಾರ್ಟ್ಮೆಂಟು, ಚೆನ್ನೈನಹಳ್ಳಿ, ಕಿತ್ತನಹಳ್ಳಿ ಆ ಕಡೆ ಹೋಗುತ್ತೆ ರೋಡ್. ಇದು ತೋರಿಸಿ ಬನ್ನಿ. ಗೋಲ್ಡ್ ಗಾಡಿಗಳೆಲ್ಲ ಬರ್ತಾಯಿದೆ. ಗಾಡಿ ಬಸ್ಸು ಅವರೇ ಕಡೆ ಬರ್ತಾಯಿದೆ ಬಸ್ಗಳು ಇವೆಲ್ಲ. ಮುಂದಕ್ಕೆ ಇದು ಮೈನ್ ದೊಡ್ಡ ಜಂಕ್ಷನ್ ಆಗುತ್ತಿದ್ದು. ರಿಪೇರಿಂಗ್ ರೋಡು, ಮಾಗಡಿ ರೋಡ್. ಇದು ಮಾಗಡಿ ರೋಡ್ 100-120 ಅಡಿ ರೋಡ್ ಇದೆ. ಇದು ರೋಡ್ ಇದು 100-150 ಅಡಿ ರೋಡ್ ಇದೆ. ಇದು 150 ಫೀಟ್ ರೋಡು ನೋಡಿ. ಇದೆಲ್ಲ ಪೆರಿಪೆರಿಂಗ್ ರೋಡು. ಆ ಕಾಂಪೌಂಡು ನೋಡಿ. ಈ ಕಾಂಪೌಂಡಿಂದ ಕಾಂಪೌಂಡು 335 ರೋಡ್. ಇದು 335 ರೋಡ್ ಇಲ್ಲೇ ಬರ್ತಾ ಇದೆ. ಮಾತಾಡಿ ಇದೆಲ್ಲ ಬಿ ಡಿ ಎ ಪ್ರಾಪರ್ಟಿ ಅಂತ ಬೋರ್ಡ್ ಹಾಕಿದ್ದಾರೆ. ಬಿ ಡಿ ಎ ಸುತ್ತು ಅಂದ್ಬಿಟ್ಟು. ಮುನ್ನೂರ 30 ಅಡಿ. ಇನ್ನು ಸೆಂಟ್ರಿಗೆ ಬಂದಿಲ್ಲ ನಾವು. ಇನ್ನು 100 ಮೀಟ್ರು. ಎಲ್ಲ ಫುಲ್ಲು ಕಮರ್ಷಿಯಲ್ ಅಲ್ಲ ಇದೆಲ್ಲ. ನೋಡಿ ಇದು ಸರ್ವಿಸ್ ರೋಡ್. ಇದು ಮುಂದೆ ಟ್ರಾಫಿಕ್ ಕಮ್ಮಿ ಆಗಲತ್ತೆ. ಈಗ ಸರ್ವಿಸ್ ರೋಡ್ ಬಿಟ್ಟಿದ್ದಾರೆ ಫ್ರೀಯಾಗಿ ಹೋಗೋಕ್ಕೆ. ಅಲ್ಲಿವರೆಗೂ 330 ಅಡಿ ರೋಡ್. ಇದು ಅಲ್ಲಿವರೆಗೂ. ನಿಮ್ಗೆ ಯಾವ ಪಾಯಿಂಟ್ ಅಂತ ತೋರಿಸ್ತೀವಿ ಬನ್ನಿ ಇವಾಗೆಲ್ಲ. ಇಲ್ಲಿಂದ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ.
ಬೆಂಗಳೂರು ಸುತ್ತ ರೋಡ್ ಬರ್ತಿದ್ದು 335 ರೋಡ್ ಇದು, 77 ಕಿಲೋಮೀಟ್ರು, 77 ವಿಲೇಜ್ ಅಕ್ಕರ್ ಮಾಡಿದ್ದಾರೆ. ಇದು ಬಂದು ಶೀಗಿಹಳ್ಳಿ, ಕನ್ನೆಹಳ್ಳಿ, ಎಲೆಕೊಡಿಗೆಹಳ್ಳಿ, ಹಿಂಗೆ ಮುಂದಕ್ಕೆ ಹೋದರೆ ಈ ಕಡೆ ಹೋದರೆ ಮಾಚೋಹಳ್ಳಿ, ಹಿಂಗೆ ಸ್ಟ್ರೈಟ್ ಹೋದರೆ ಮಾಗಡಿ ರೋಡ್ ತುಮಕೂರು ರೋಡ್ ಕನೆಕ್ಟ್ ಆಗುತ್ತಿದ್ದು. ಈ ಟೋಟಲ್ ಒಂದು 9 ವಿಲೇಜ್ ಅಕ್ಕರ್ ಮಾಡ್ತಾರೆ ಇಲ್ಲಿ. ಹಿಂಗೆ ಹೋಗಿ ತೊಡಿದು ಇದು ಮೈನ್ ಜಂಕ್ಷನ್, ಮಾಗಡಿ ರೋಡ್ ಮೈನ್ ಜಂಕ್ಷನ್ ಇವಾಗಿದು. ಹಿಂಗೆ ಹೋದರೆ ಮೈಸೂರು ರೋಡ್, ಇದು ಮೈಸೂರು ರೋಡು. ಹಿಂಗೆ ಹೋದರೆ ತುಮಕೂರು ರೋಡು, ದೇವನಹಳ್ಳಿ, ದೊಡ್ಡಬಳ್ಳಾಪುರ ರೋಡು, ಹೊಸಕೋಟೆ ರೋಡ್, ಹಿಂಗೆ ಕನೆಕ್ಟ್ ಆಗುತ್ತೆ ರೋಡ್ ಇದು. ಇದೇ ಪಾಯಿಂಟ್ ಜಂಕ್ಷನ್. ಈ ಪಾಯಿಂಟಲ್ಲಿ ಇದೀವಿ ನಾವೀಗ. ಇದೇ ಪಾಯಿಂಟು. ಇದು ಮಾಗಡಿ ರೋಡ್, ಇದು ಮಾಗಡಿ ರೋಡು. ಹಿಂಗೆ ಹೋದರೆ ಬೆಂಗಳೂರಿಗೆ ಹೋಗುತ್ತೆ ಟು ಬೆಂಗಳೂರು. ಇದು ಬೆಂಗಳೂರು. ಇದು ನೈಸ್ ರೋಡ್, ಇದು ನೈಸ್ ರೋಡು. ಇದು ಮಾಗಡಿ ರೋಡ್ ಟು ಮೈಸೂರು ರೋಡು, ಬೆನಗಟ್ ರೋಡ್. ಇದು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗುತ್ತೆ ಹಿಂಗೆ. ಇದು ಪೆರಿಪೇರಿ ರೋಡ್, ಬೆಂಗಳೂರು ಸುತ್ತ ಒಂದು ರೋಡ್ ಬರುತ್ತೆ ಇದು. ಹಿಂಗೆ ಹೋದರೆ ಮಾಗಡಿ, ಇದು ಬೆಂಗಳೂರು ಸಿಟಿ. ಇದು ಮೈನ್ ಜಂಕ್ಷನ್, ಇದೇ ಜಂಕ್ಷನ್. ಇವಾಗ ನಾನು ತೋರಿಸ್ತಾ ಪಾಯಿಂಟ್ ಜಂಕ್ಷನ್ನು. ಹಿಂಗೆ ಸ್ಟ್ರೈಟ್ ಹೋದರೆ ಮೈಸೂರು ಕಡೆ, ಹಿಂಗೆ ಹೋದರೆ ತುಮಕೂರು ರೋಡ್ ಕಡೆ ಜಂಕ್ಷನ್ ತೋರಿಸ್ತೀನಿ. ಇದೇ ಜಂಕ್ಷನ್ ಮೈನು, ಇದೇ ಜಂಕ್ಷನ್, ಇದು ಮೈನ್ ಜಂಕ್ಷನ್. ಇದು 335 ರೋಡ್ ಇದು. ಈಗ ಅಲ್ಲಿ ಮೋಸ್ಟ್ಲಿ ಅಂಡರ್ ಪಾಸ್ ಮಾಡ್ತಾರೋ ಫ್ಲೇವರ್ ಮಾಡ್ತಾರೋ ಗೊತ್ತಿಲ್ಲ, ಮುಂದಕ್ಕೆ ಡಿಸೈಡ್ ಮಾಡ್ತಾರೆ. ತುಂಬ ಮನೆಗೆ ಹೊಡೆದಾಕ್ಬಿಟ್ರಲ್ಲ, ಇಲ್ಲಿ ಫುಲ್ಲ ಫ್ಯಾಕ್ಟ್ರಿ ಶೆಡ್ಗಳೆಲ್ಲ ಕಟ್ಕೊಂಡಿದ್ರು. ಈಗ ಮನೆ ಜಸ್ಟ್ ಒಂದು 3-4 ತಿಂಗಳು ಎಲ್ಲ ಹೊಡೆದಾಕ್ಬಿಟ್ರಲ್ಲ ಬಂದು. ಅದೆಲ್ಲ ಆ ಕಡೆ ಮಾರ್ಕಿಂಗ್ ಆಗಿರ್ತದೆ, ಎಲ್ಲ ಇದು ಮಾಡಾಕ್ಬಿಟ್ರಲ್ಲ. ದೊಡ್ಡ ಜಂಕ್ಷನ್ ಆಗುತ್ತಿದೆ ಮುಂದಕ್ಕಿದು ಮಾಗಡಿ ರೋಡು. ಇದೇ ಪ್ಲೇಸಲ್ಲಿ ಇದ್ದೀವಿ ಈಗ. ಈ ಪ್ಲೇಸಲ್ಲಿ ಇದ್ದೀವಿ. ಇದು 150-200 ಫೀಟ್ ರೋಡ್ ಇದು. ಗೊತ್ತಿಲ್ಲ, ಇಲ್ಲ ಸ್ವಲ್ಪ ಜಾಗ ಚಿಕ್ಕದಾಗಿದೆ, ಆಯ್ತಾ ಮಾಡಬೇಕು. ಇದು 330 ರೋಡ್. ಇದು ಆ ಕೊನೆಯಿಂದ ಆ ಫ್ಯಾಕ್ಟ್ರಿ ಶೆಡ್ ಇದೆಯಲ್ಲ, ಆ ಫ್ಯಾಕ್ಟ್ರಿ ಶೆಡ್ಡಿಂದ ಬರುತ್ತೆ ರೋಡ್. ಇದು 330 ಅಡಿ, 100 ಮೀಟ್ರು. ಅಡಿಯಲ್ಲಿ ಬಂದು 330 ಅಡಿ. ಅಲ್ಲಿವರೆಗೂ ನೀವು ತೋರಿಸ್ತೀನಿ ಬನ್ನಿ ಮಾರ್ಕಿಂಗ್ ಎಲ್ಲಿದೆ ಅಂತ. ನೋಡಿ 150 ಬರ್ತಿದಾರಲ್ಲ, ಇದು 150 ಅಂದರೆ ಈ ಕಡೆ 150. ಇದು 150 ಈ ಕಡೆ, ಇದು 150 ಈ ಕಡೆ, ಆ ಕಡೆ 150. ಒಟ್ಟು 330 ಅಡಿ. ಒನ್ 150 ಬರ್ತಿರ್ತಾರಲ್ಲ, ಇದು 150 ಈ ಕಡೆ. ಹಿಂಗೆ 150, ಆ ಕಡೆ 150. ಸೆಂಟ್ರಲ್ಲಿ ಫುಟ್ಪಾತು ಎಲ್ಲ ಹೋಗಿ 330 ಅಡಿ ಬರ್ತಿದ್ದಾರೆ ಟೋಟಲಿ. ಇದು ದೊಡ್ಡ ಜಂಕ್ಷನ್ ಆಗುತ್ತೆ ಮುಂದಕ್ಕೆ ಮಾತ್ರ. ಇದು ಬಿಗ್ ಜಂಕ್ಷನ್. ಇದು ಕಡಬೇರೆ ಕ್ರಾಸು, ಶೀಗಿಹಳ್ಳಿ ಗೇಟ್ ಅಂತಾರೆ ಇದನ್ನ.
ಲೆಫ್ಟು ಶಿಗೇಳಿ ಗೇಟ್ ಕಡಬಿರೆ ಕ್ರಾಸ್ ಇದು. ಹಿಂಗೋದ್ರೆ ತುಂಬ ಊರುಗಳು ಬರುತ್ತಲ್ಲ ಇಲ್ಲಿ. ಈಗಲೇ ಟ್ರಾಫಿಕ್ ಇದು, ಮುಂದಕ್ಕೆ ಗೊತ್ತಾಗತ್ತೆ ಏನಾಗುತ್ತೆ ನೋಡೋಣ. ಈ ಥರದ ವರ್ಕಿಂಗ್ ಮಾಡ್ತಾ ಇದ್ದಾರೆ ಎಲ್ಲ. ಮೈಸೂರು ರೋಡ್ ಕಡೆ ಇದೆಲ್ಲ ಮೈಸೂರು ರೋಡ್ ಕಡೆ. ತುಮಕೂರು ರೋಡಿಂದ ಮೈಸೂರು ರೋಡ್ ಕಡೆ ಇದೆಲ್ಲ. ಇದು ಮಾಗಡಿ ರೋಡ್ ಆಯ್ತು ಆ ಕಡೆ, ತುಮಕೂರು ರೋಡ್ ಕಡೆ ಇವೆಲ್ಲ ಎಲ್ಲೆಲ್ಲ ವರ್ಕಿಂಗ್ ಮಾಡ್ತಾರೆ ಆ ಕಡೆ ಎಲ್ಲ ಕೆಲಸಗಳು. ಇವೆಲ್ಲ ತುಂಬ ಹೊಡೆದಾಕ್ಬಿಟ್ರು ಫ್ಯಾಕ್ಟ್ರಿ ಶೆಡ್ಗಳು ಮನೆಗಳೆಲ್ಲ ಇಲ್ಲಿ. ಅವಾಗ ಬಂದಿದ್ವಿ ಇವಾಗ ಸಿಕ್ಕಾಪಟ್ಟೆ ಹೊಡೆದಾಕ್ಬಿಟ್ರಲ್ಲ. ಎಷ್ಟು 2-3 ತಿಂಗಳಿಂದೆ. ಅದೇ ಮೇನ್ ಮ್ಯಾಗ್ಡಿ ರೋಡು. ವಿಡಿಯೋ ಮಾಡ್ತಾರ ಪ್ಲೇಸ್ ಬಂದು ಇದೇ ಪ್ಲೇಸು. ಈ ಪ್ಲೇಸಲ್ಲಿ ಇದೀವಿ ನಾವೀಗ. ಇದೇ ಮಾಗಡಿ ಮೇನ್ ರೋಡು. ಈ ಪ್ಲೇಸಲ್ಲಿ ಮಾಡಿದ್ದೀವಿ ಈಗ. ಹಿಂಗೆ ಹೋದರೆ ತುಮಕೂರು ರೋಡ್ ಕಡೆ, ತುಮಕೂರು ರೋಡು. ಹಿಂಗೆ ಹೋದರೆ ಬೆಂಗಳೂರು ಸಿಟಿ ಟು ಬೆಂಗಳೂರು. ಇದು ಮಾಗಡಿ ಕಡೆ, ಮಾಗಡಿ ತಾವರೆಕೆರೆ ಕಡೆ. ಹಿಂಗೆ ಹೋದರೆ ಮೈಸೂರು ಮೈನ್ ರೋಡು. ಜಸ್ಟ್ ಒಂದು 3 ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ ಇದು. 3-4 ಕಿಲೋಮೀಟರ್ ಡಿಸ್ಟೆನ್ಸಲ್ಲೇ ಇದು ನೈಸ್ ರೋಡು. ಪೇಪರ್ ಹಿಂಗಡಿ ಎಲ್ಲೋ ಅಕ್ಕಪಕ್ಕನೇ ಬಂದ್ಬಿಟ್ಟಿದೆ ಇಲ್ಲಿ. ನೈಸ್ ರೋಡು ಪೆರಿಪೇರಿ ಹಿಂಗೋಡು ಅಕ್ಕಪಕ್ಕನೇ ಬಂದ್ಬಿಟ್ಟಿದೆ. ಏನೋ ಪ್ಲ್ಯಾನ್ ಪ್ರಕಾರ ಮಾಡಿರ್ತಾರೆ. ಪ್ಲ್ಯಾನ್ ಪ್ರಕಾರ ನಡೀತಾ ಇರುತ್ತೆ ಕೆಲಸಗಳು. ನೆಕ್ಸ್ಟ್ ಈ ಜಾಗದಲ್ಲಿ ಟೋಲ್ ಬರುತ್ತೆ. ಇಲ್ಲಿ ಟೋಲ್ ಫಿಕ್ಸ್ ಮಾಡ್ತಾರೆ. ಎಷ್ಟೇ ಚಾರ್ಜು ಅಂತ ಎಲ್ಲ ಗೌರ್ಮೆಂಟ್ ಫಿಕ್ಸ್ ಮಾಡ್ತಾರೆ. ಇದು ನೈಸ್ ರೋಡ್ದು ಒಂದು ರೇಟ್ ಇರುತ್ತೆ. ಇದು ಏನು ರೇಟ್ ಗೊತ್ತಾಗಬೇಕಿದು. ಇದು ಏನು ರೇಟ್ ಮಾಡ್ತಾರೋ ಇದು ಗೌರ್ಮೆಂಟ್. ಇದು ಟ್ರಸ್ಟು, ಅಶೋಕ್ ಕೇಣಿಯವರು ಟ್ರಸ್ಟ್. ಇದು ಅವ್ರು ಮಾಡ್ತಾ ಇರೋದು. ಇದು ಸರ್ಕಾರದವ್ರದ್ದು. ಇದು ರಿಪೇರಿಂಗ್ ರೋಡು ಗೌರ್ಮೆಂಟು, ಕರ್ನಾಟಕ ಸರ್ಕಾರ. ಏನು ರೇಟ್ ಫಿಕ್ಸ್ ಮಾಡ್ತಾರೆ ಗೊತ್ತಿಲ್ಲ. ಮಾಗಡಿ ರೋಡ್ ಟು ಮೈಸೂರು ರೋಡ್ಗೆ. ಆಮೇಲೆ ಹಂಗೆ ಹೋದರೆ ಬೆನಗಟ್ಟ ರೋಡು ಅಲ್ಲಿ ಕನೆಕ್ಟ್ ಮಾಡ್ತಾರೆ. ಇದು ಕೆಂಪೇಗೌಡ ರೋಡ್ ಇದೆಲ್ಲ. ಕೆಂಪೇಗೌಡ ರೋಡ್ ಪಕ್ಕದಲ್ಲೇ ರೋಡ್ ಮಾಡಿದ್ದಾರೆ. ರೋಡ್ ಇದು ಕೆಂಪೇಗೌಡ ರೋಡು. ಇದು ಪಕ್ಕದಲ್ಲೇ ರೋಡ್ ಇದೆ. ಕೆಂಪೇಗೌಡ ರೋಡ್ ಇದು ಬ್ಲಾಕ್ 1. ಬ್ಲಾಕ್ 1 ಬಂದು ಮಾಗಡಿ ರೋಡ್ಗೆ ಹತ್ತಿರ ಇದೆ. ಇದು ಕೆಂಚೇನಹಳ್ಳಿ, ಎಲೆಕೊಡಗೆಹಳ್ಳಿ, ಕನ್ನಹಳ್ಳಿ ಹಿಂಗೆ ಮುಂದಕ್ಕೆ ಹೋದರೆ ಸಿಗುತ್ತೆ. ಇದೆ ಕನ್ನಹಳ್ಳಿ. ಇದು ಎಲೆಕೊಡಗೆಹಳ್ಳಿ. ಇದು ಕಡಬಿರೆ ಕ್ರಾಸ್. ಇದು ಹಿಂಗೆ ಮುಂದಕ್ಕೆ ಹೋದ್ರೆ ಶಿಗೇಹಳ್ಳಿ. ಈ ಕಡೆ ಬಂದು ಗೊಲ್ರಟ್ಟಿ, ಅಂಜನಗರ ಎಲ್ಲ ಈ ಕಡೆ ಬರುತ್ತೆಲ್ಲ. ಇದೆಲ್ಲ ಚಿಕ್ಕೊಲ್ರಟ್ಟಿ. ಇದು ದೊಡ್ಡ ಗೊಲ್ರಟ್ಟಿ. ಇದು ದೊಡ್ಡ ಜಂಕ್ಷನ್ ಮಾಡ್ತಾರೆ. ಇದು ಮುಂದಕ್ಕೆ ದೊಡ್ಡ ಜಂಕ್ಷನ್. ಇದು ಟೋಲೆಲ್ಲ ಬರುತ್ತೆ. ದೊಡ್ಡ ಜಂಕ್ಷನ್ ಮಾಡ್ತಾರೆ ಇದರಲ್ಲಿ. ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಇದು ಬೆಂಗಳೂರು ರೋಡ್ ಬರೋದಕ್ಕೆ ಎಷ್ಟು ವರ್ಷ ಆಗುತ್ತೆ ನೋಡ್ಬೇಕು, ಕಾಯಬೇಕು. ಇಲ್ಲೆಲ್ಲ ಜಾಗಗಳು ಕಮ್ಮಿ ಸಿಕ್ತು. ಬೇರೆ ಕಡೆ ಎಲ್ಲ ತುಂಬ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಅವಾಗೆಲ್ಲ ಗೊತ್ತಿಲ್ಲ ಪಾಪ. ಎಲ್ಲ ಕಟ್ಕೊಂಡ್ಬಿಟ್ಟಿದ್ದಾರೆ ಅವರು. ಏನಾಗುತ್ತೆ ನೋಡಬೇಕು.